ಸರ್, ಇದ್ರ ಜೊತೆಗೆ ನಿರಂತರವಾಗಿ ಇಷ್ಟೆಲ್ಲ ಕೆಲಸಗಳು ಮಾಡ್ಕೊಂಡು ಬಂದಮೇಲೆ ಪಾಲಿಟಿಕ್ಸಿಗೆ ಎಂಟ್ರಿ ಆಗ್ತೀರಿ. ಒಂದು ಕಡೆ ಕಾಂಗ್ರೆಸ್ ಇದೆ, ಒಂದು ಕಡೆ BJP ಇದೆ, ಎರಡೂ ರಾಷ್ಟ್ರೀಯ ಪಕ್ಷಗಳು. ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿಯೂ ಕೂಡ ನಿಮಗೆ ಪರಿಚಯ ಇರುವಂತಹ ರಾಜಕಾರಣಿಗಳಿದ್ದಾರೆ, ಮೊದಲಿಂದನೂ ಪರಿಚಯ ಇದ್ದವರಿದ್ದಾರೆ. ಬಟ್ ಎರಡೂ ನ್ಯಾಷನಲ್ ಪಾರ್ಟಿಗಳನ್ನು ಬಿಟ್ಟು ರೀಜನಲ್ ಪಾರ್ಟಿಯನ್ನು ಆಯ್ಕೆ ಮಾಡ್ಕೊಂಡೋದಕ್ಕೆ ಕಾರಣ ಏನು? ಅದರ ಜೊತೆಗೆ ಈಗ ರೀಜನಲ್ ಪಾರ್ಟಿ ನ್ಯಾಷನಲ್ ಪಾರ್ಟಿ ಜೊತೆಗೆ ಮರ್ಜ್ ಆಗಿದೆ, ಅದಕ್ಕೆ ಸಮ್ಮತಿ ಇದೆನಾ ಮಿರ್ಜಿ ಸಾಹೇಬ್ರದ್ದು ಅಂತ? ಈಗ ರೀಜನಲ್ ಪಾರ್ಟಿ ನ್ಯಾಷನಲ್ ಪಾರ್ಟಿಗೆ ಮರ್ಜ್ ಆಗಿಲ್ಲ. ಎಲ್ಲಿ ಮರ್ಜ್ ಆಗಿದೆ? ಅಲ್ಲ, ಮೈತ್ರಿ ಅಂತೂ ಮೈತ್ರಿ ಆಗಿದೆ. ನೀವು ಮೈತ್ರಿ, ಎಂಗೇಜ್ಮೆಂಟು, ಮದುವೆ ಎಲ್ಲದಕ್ಕೂ ನೀವು ಒಂದೇ ಮಾಡಿಬಿಟ್ರೆ ಹೆಂಗಾಗುತ್ತೆ? ಇನ್ನು ಮೈತ್ರಿ ಮಾಡ್ಕೊಂಡಿದ್ರೆ ಎಲ್ಲಾಗುತ್ತೋ ಅದು ಯಾವುದ್ಯಾವುದು ಈ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಲಿ ಅಂತೇಳಿ ಮೈತ್ರಿ ಮಾಡ್ಕೊಂಡಿರ್ತಾರೆ. ನಾನು ಸೇರಿದ ಕಾರಣ ಏನು ಅಂದರೆ, ಈ ನಿಮ್ಮ ಈ ದೊಡ್ಡ ದೊಡ್ಡ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳು ಅವ್ರವ್ರದ್ದು ಮಾಡಿಸ್ತಂಥ ಇದರಲ್ಲಿ ನಾನು ಕಂಡಂತೆ ನಿಜವಾಗಿ ಜಾತ್ಯತೀತ ಇದೆ ಅಂದರೆ ಇದರಲ್ಲೇ ಇದೆ ಅಂತ ನನ್ನ ಪ್ರಕಾರ. JDSನಲ್ಲಿ ಅವ್ರು ಮತ್ತೆ ಎಲ್ಲರೂ JDSಗೆ ಬೈತಾರೆ, ಹೇಳ್ತಾರೆ. ಈಗ ಕಾಂಗ್ರೆಸ್ನವರು ನಿಮ್ಗೆ ಗೊತ್ತಿದೆ, ಅವ್ರು ಆಲೇ ವರೆಯದಾರ್ ಟುವರ್ಡ್ಸ್ ಒನ್ ಕಮ್ಯುನಿಟಿ ಜಾಸ್ತಿ ಅಹಿಂದ ಅಂತಲೇ ಓಡಾಡ್ತಾರೆ. ಚೀಫ್ ಮಿನಿಸ್ಟರ್ ಆದವರು ಅಹಿಂದ ಅಂತ ಯಾಕೆ ಹೇಳ್ಬೇಕು? ಈಗ ನಾನು ಪೊಲೀಸ್ ಕಮಿಷನರ್ ಆಗ್ಬಿಟ್ಟು ಎಲ್ಲ ಲಿಂಗಾಯತರು ಅಂತ ಹೇಳ್ಬಿಟ್ರೆ ಇವರು ಅಹಿಂದ ಹೇಳೋದು ತಪ್ಪು. ಅವ್ರಿಗೆ ಕೆಲಸ ಮಾಡಲಿ, ಹಿಂದುಳಿದವ್ರಿಗೆ ಎಲ್ಲ ಕೊಡಲಿ, ಸವಲತ್ತು ಕೊಡಲಿ, ಎಜುಕೇಷನ್ ಕೊಡಲಿ, ದುಡ್ಡು ಕೊಡಲಿ, ಏನು ಬೇಕಾದ್ರೂ ಮಾಡಲಿ. ಬಟ್ ನಾನು ಅಹಿಂದ ಸಪೋರ್ಟ್ ಮಾಡ್ತೀನಿ ಅನ್ನೋದು. ಆಮೇಲೆ ಇನ್ನೊಬ್ಬರು ನಾವು ಬ್ರದರ್ ಅಪ್ಪ, ಅವ್ರು ಮಾತ್ರ ಬ್ರದರ್. ಅರೆ ಅವ್ರ ಬ್ರದರ್ ನೀನು ಬ್ರದರ್ ಅಲ್ವಾ? ಎಲ್ಲರೂ ಬ್ರದರ್ಸ್. ಅವ್ರು ಹೇಳ್ಬೇಕಾದ್ರೆ ಹೇಳ್ಬೇಕಾಯ್ತು, ಹೌದಪ್ಪ ಅವರು ಬ್ರದರು ಇವರು ಬ್ರದರು ಎಲ್ಲರೂ ನಮ್ಮ ಬಸವಣ್ಣವ್ರು ಹೇಳಿದ್ರು, ಇವ ನಮ್ಮವ್ವ ಅಂತ ಹೇಳಿದ್ರು, ಹಂಗೆ ಇವರು ಹೇಳಬೇಕು. ಆ ಥರ ಎಲ್ಲಿದ್ದಾರೆ? ಇಲ್ಲ, ಈ ಪಾರ್ಟಿಯವರು ಇಲ್ಲ, ಆ ಪಾರ್ಟಿಯವರು ಇಲ್ಲ, ಮತ್ತು ಹೇಳೋದು ಮಾತ್ರ ಹೇಳ್ತಾ ಇರ್ತಾರೆ. ಮತ್ತು ಈ ದೇವೇಗೌಡರು ಕರ್ನಾಟಕಕ್ಕೆ ಮಾಡಿದಷ್ಟು, ದೇವೇಗೌಡರು ರೈತರಿಗೆ ಮಾಡಿದಷ್ಟು, ದೇವೇಗೌಡರು ನೀರಿನ ಬಗ್ಗೆ ಮಾಡಿದಷ್ಟು, ಅಥವಾ ದೇವೇಗೌಡರು ನೀರನ್ನ ತಿಳ್ಕೊಂಡಿರೋಷ್ಟು, ನೀರಿಂದು ನಿರ್ವಹಣೆ ಬಗ್ಗೆ ತಿಳ್ಕೊಂಡಿರೋಷ್ಟು ಯಾರಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ? ಯಾರಿದ್ದಾರೆ? ಇಂಡಿಯಾದಲ್ಲೇ ಇಲ್ಲ. ಅಷ್ಟು ಅವರು ಎಲ್ಲ ತಿಳ್ಕೊಂಡು ಮಾಡಿ ಒಳ್ಳೇದೇ ಮಾಡ್ಕೊಂಡಿದ್ದಾರೆ. ಕೆಲವು ಕಡೆ ಈಗ ನೋಡಿ, ಎಷ್ಟೋ ಜನ ಎಲ್ಲರೂ ಇಲ್ಲೇ ಬಂದಿದೆ, ಅದು ಇದೇ ಪಾರ್ಟಿಲಿ, JDS ಇಂದನೇ ಬಂದು ಸಿದ್ದರಾಮಯ್ಯ ಏನಾಯ್ತು ಅಂದ್ರೆ ಇಲ್ಲೇ ಹುಟ್ಟಿದ ಪಕ್ಷಿಗಳು ರೆಕ್ಕೆ ಬಲಿತು. ರೆಕ್ಕೆ ಬರೋದ್ಮೇಲೆ ಹಾರೋಗ್ತವೆ. ತಂದೆ ತಾಯಿ ಬೇಡ ಅವ್ರಿಗೆ, ತಂದೆ ತಾಯಿನ ಏನು ನೋಡ್ಕೊಳೋದಿಲ್ಲ, ಬಿಟ್ಟು ಹೋದ್ರು. ಕೆಲವರೆಲ್ಲ ಎಲ್ಲರೂ ಹಂಗಂಗೆ ಬಿಟ್ಟು ಹೋದ್ರು, ಬಲ್ತ ತಕ್ಷಣ ಬಿಟ್ಟು ಹೋಗ್ಬಿಟ್ರು. ಆದರೆ ಸಿದ್ದರಾಮಯ್ಯವ್ರದ್ದು ಇನ್ನೂ ಒಂದು ಹೆಚ್ಚು. ಅವ್ರೇನು ಹೇಳ್ತಾರೆ, ನಾನು ಬಿಟ್ಟೋಗಿಲ್ಲ, ಅವರೇ ಹೊರದು ಹೋಗ್ಬಿಟ್ರು ಅಂದರು. ಸತ್ಯನ ಅದು? ಅವ್ರು ಹೇಳ್ತಾರಲ್ಲ, ಅವ್ರು ಹೇಳಿದ್ದು ನೀವು ಕೇಳಿಸ್ಕೊಂಡಿದ್ದೀರಲ್ಲ, ಎಲ್ಲ ಕಡೆ ಹೇಳ್ತಾನೆ, ನಾನು ಬಿಟ್ಟೋಗಿಲ್ಲ, ಅವರೇ ನನ್ನ ಪಾರ್ಟಿಯಿಂದ ಎಕ್ಸ್ಪೆಲ್ ಮಾಡೋದು. ನಾನು ಅದಕ್ಕೇನು ಹೇಳ್ತೀನಿ ಅಂದರೆ, ಈಗ ಮನೇಲೆಲ್ಲ ಮಕ್ಕಳೆಲ್ಲ ಇರ್ತಾವಲ್ಲ, ಮಕ್ಕಳೇನಾದರೆ ನಾವು ಬೈಯೋದು, ಹೊಡೆಯೋದು, ತಿದ್ದೋದು, ಮಾಡೋದು ಎಲ್ಲ ಮಾಡ್ತೀವಿ. ಮತ್ತು ಬುದ್ಧಿವಾದ ಹೇಳ್ತೀವಿ. ಕೆಲವರು ಮಕ್ಕಳು ಮನೆ ಬಿಟ್ಟು ಹೋಗ್ತಾರೆ, ಮದುವೆ ಆಗ್ತಾ ಇಷ್ಟ ಇಲ್ಲ, ಲವ್ ಮಾಡ್ತಾಳೆ, ಇನ್ನೊಂದು ಕಡೆಗೆ ಹೋಗ್ತಾರೆ. ಈ ಥರ ಲವ್ಗಳು ಆಗಿರ್ತಾವೆ ಅವ್ರದ್ದು. ಅಥವಾ ಇನ್ನೇನೋ ಅವನು ಒಳ್ಳೆ ಕೆಲಸ ಸಿಕ್ಬಿಟ್ಟಿರ್ತದೆ, ಇಲ್ಲಿದ್ರೆ ಯಾಕೆ ತೊಂದರೆ, ನಾನು ಅಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗೋಣ, ನಾನು ನನ್ನ ಹೆಂಡತಿ ಮಾತ್ರ ಖುಷಿಯಾಗಿರೋಣ ಅಂತ ಅವನು ಹೋಗ್ತಾನೆ. ಈ ರೀತಿ ನಾನಾ ಕಾರಣಗಳಿಂದ ಮಕ್ಕಳು ಮನೆ ಬಿಟ್ಟು ಹೋಗೋದು ಸಹಜ. ಮನೆಯಲ್ಲೂ ಮನೆಯಿಂದ ಆಚೆ ಯಾರನ್ನಾಗ್ತೀರಾ? ನೀವು ಹೇಳಿದ್ರೆ ನಟೋರಿಯಸ್ ಇದ್ರಷ್ಟೇ ಮನೆಯಿಂದ ಆಚೆ ಆಗೋದು. ತೀರಾ ಕೆಟ್ಟ ಹೆಸರು ತಂದರೆ ಮನೆ ಅಯ್ಯೋ ತಡ್ಕೊಳಕ್ಕಾಗಲ್ಲ, ಅವ್ನು ಇಟ್ಕೊಳಕ್ಕೆ ಆಗಲ್ಲ. ಮನೇಲಿ ಅವ್ನು ಏನೇನು ತಪ್ಪು ಮಾಡ್ತಾನೋ, ಏನು ಕತೆ ಮಾಡ್ತಾನೋ, ತಂದೆ ತಾಯಿನ ಏನು ಅಂತ ತಂದೆ ತಾಯಿನೇ ಮಾರ್ಬಿಡು, ಅವನ್ನ ಏನು ಮಾಡ್ತಾನೆ ಗೊತ್ತಿಲ್ಲ, ಅವ್ನು ತಡ್ಕೊಳಕ್ಕೆ ಆಗೋದಿಲ್ಲ. ಯಾವ ತಂದೆ ತಾಯಿ ತಾನೇ ತಮ್ಮ ಮಕ್ಳನ್ನ ಮನೆಯಿಂದ ಆಚೆ ಹಾಕ್ತಾರೆ? ಫ್ರಸ್ಟ್ರೇಟ್ ಆಗಿ ಇನ್ನು ಸಾಧ್ಯನೇ ಇಲ್ಲಪ್ಪ ಅಂತ. ಹಂಗೆ ಸಿದ್ದರಾಮಯ್ಯನವ್ರನ್ನ ಆಗಲೇ ಇಲ್ಲ ಅಂತೇಳಿ ಇವರು ದೇವೇಗೌಡರು ಆಚೆ ಹಾಕಿದ್ದಾರೆ ಅಷ್ಟೇ. ಅವ್ರು ಹಾಕಿದ್ರು, ಅವ್ರು ಹಾಕಿಸ್ಕೊಂಡು ಇವ್ರು ಏನು ಮಾಡಿದ್ರು, ಇವ್ರು ಹೋಗಲಿಲ್ಲ, ಹೋಗಿಸ್ಕೊಂಡಂಗೆ ಮಾಡ್ಕೊಂಡ್ರು ಆ ವಾತಾವರಣ. ಬೇರೆಯವರೆಲ್ಲ ನೀವು ಹೆಸರು ಹೇಳಿದ್ರಿ, ಅವರು ರೆಕ್ಕೆ ಬಲಿತು ಹೋದ್ರು ಬಿಡಿ. ರಾಯಸ್ವಾಮಿ ಹೋದ್ರು, ಜಮೀರಮ್ಮ ಹೋದ್ರು, ರೆಕ್ಕೆ ಬರ್ತೋದ್ರು. ಇವರು ಹೊರಗೆ ಹಾಕಿಸ್ಕೊಂಡಿರೋರಲ್ಲ, ತಂದೆ ತಡ್ಕೊಳಕ್ಕಾಗಿಲ್ಲ ತಂದೆ ತಾಯಿ ಕೈಯಲ್ಲಿ, ಅದರಿಂದ ಆಚೆ ಆಗ್ತಾರೆ.